ಸುಸೈಡ್ ಆದ ನಂತರ ಆತ್ಮಹತ್ಯೆಗೆ ಕಾರಣಗಳೇನು ಅಂತ ಬಂದಾಗ ಹಲವಾರು ವಿಚಾರಗಳು ಓಡಾಡ್ತು. 4 ವರ್ಷದ ಸುದೀರ್ಘ ತನಿಖೆ ಬಳಿಕ ಸಿಬಿಐನಿಂದ ಒಂದು ರಿಪೋರ್ಟ್ ಸಿಕ್ಕಿದೆ. ಪ್ರಭಾವಿಗಳ ಕೈವಾಡದ ಆರೋಪಕ್ಕೆ ಯಾವುದೇ ಸಾಕ್ಷ್ಯಗಳಿಲ್ಲ ಅಂತ. ಸೊ ಅಲ್ಲಿಗೆ ಬಿ ರಿಪೋರ್ಟ್ ಹಾಕ್ಬಿಡ್ತಾರೆ. ಸಾವಿಗೆ ಪ್ರಚೋದನೆ ಕೊಡುವಂತಹ ಸಂಭಾಷಣೆ ಆಗಲಿ ಮೆಸೇಜ್ ಆಗಲಿ ಯಾವುದೂ ಇಲ್ಲ. ರಿಯಾ ಅಂಡ್ ಸುಶಾಂತ್ ನಡುವೆ ಈ ರೀತಿಯ ಯಾವುದೇ ಮೆಸೇಜ್ ಕಾನ್ವರ್ಸೇಷನ್ ಒತ್ತಡ ತರುವಂಥದ್ದು ನಡೆದಿಲ್ಲ ಅನ್ನುವಂಥದ್ದು ಈಗ ರಿಪೋರ್ಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ರಿಯಾ ಚಕ್ರವರ್ತಿ ಮೇಲೆ ಗಂಭೀರ ಆರೋಪ ಕೇಳಿಬಂದಿತ್ತು. ಸುಶಾಂತ್ ಸಾವಿನ ಸುತ್ತ ಇದ್ದಂತಹ ಅನುಮಾನಕ್ಕೆ ಸದ್ಯ ಸಿಬಿಐ ತನ್ನ ರಿಪೋರ್ಟ್ ಕೊಡೋದರ ಮುಖಾಂತರ ತೆರೆ ಎಳೆದಿದೆ. ಸುಶಾಂತ್ ಕುಟುಂಬಸ್ಥರಿಂದ 2020ರಲ್ಲಿ ಸಿಬಿಐಗೆ ದೂರನ್ನ ಕೊಡಲಾಗಿತ್ತು. ತನ್ನ ಅಪಾರ್ಟ್ಮೆಂಟ್ನಲ್ಲಿ ಸಾವಿಗೆ ಸುಶಾಂತ್ ಶರಣಾಗಿದ್ರು. ಇದು ನಿಜಕ್ಕೂ ಶಾಕಿಂಗ್ ಸುದ್ದಿ. ಅವಾಗ ಚೆನ್ನಾಗಿದ್ದಂತಹ ಸುಶಾಂತ್ಗೆ ಏನಾಯಿತು? ಈಗ ರಿಯಾ ಹೆಸರಲ್ಲೇ ಈಗ ಏನು ನೋಡ್ತಾ ಇದ್ದೀರಿ, ಹೀರೋಯಿನ್ ರಿಯಾ, ಆಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಅನುಮಾನಗಳು ಓಡಾಡ್ತಾ ಇತ್ತು. ಇಬ್ರು ಲಿವಿಂಗ್ ರಿಲೇಶನ್ಶಿಪ್ನಲ್ಲಿ ಇದ್ರು ಅಂತಲೋ ಅಥವಾ ಏನಾದ್ರು ಒತ್ತಡಕ್ಕೆ ಸಿಗಾಕೊಂಡಿದ್ರು ಅಂತಲೋ, ಇಬ್ರು ನಡುವೆ ಏನು ಕಾನ್ವರ್ಸೇಷನ್ ಆಯಿತು, ಹೀಗೆ ಹಲವು ಅನುಮಾನಗಳು ಓಡಾಡ್ತಾ ಇತ್ತು. ನೇಣು ಬಿಗಿದ ಸ್ಥಿತಿಯಲ್ಲೂ ಕೂಡ ಅವರ ಶವ ಪತ್ತೆಯಾಗಿತ್ತು. ಬಾಲಿವುಡ್ನ ಫೇಮಸ್ ಆಕ್ಟರ್ ಆ್ಯಕ್ಚುಲಿ ಹೇಳಬೇಕಾದ್ರೆ ಇನ್ನು ಸಾಕಷ್ಟು ಚಲನಚಿತ್ರಗಳಲ್ಲಿ ನಟಿಸಿ ಹೌದೆನಿಸಿಕೊಂಡಂತ ನಟ. ಇವರ ಒಂದು ಸಾವಿನ ಸುತ್ತ ಹಲವು ಅನುಮಾನಗಳು ಕೂಡ ವ್ಯಕ್ತವಾಗಿತ್ತು. ಇವರ ಸಾವಿನ ಹಿಂದೆ ಹಲವಾರು ಬಾಲಿವುಡ್ ಆಕ್ಟರ್ಗಳ ಹೆಸರು ಕೂಡ ತಳುಕು ಹಾಕೊಂಡಿತ್ತು. ಇದಾದ ಬಳಿಕ ಈಗ ರಿಯಾ ಅವರು ಕ್ಲೀನ್ ಚಿಟ್ ಸಿಕ್ಕಿದೆ ರಿಯಾ ಅವ್ರಿಗೆ. ಇಲ್ಲ, ಅವರ ಯಾವುದೇ ಪಾತ್ರ ಇದರಲ್ಲಿ ಇಲ್ಲ ಅಂತ.